ಅಮ್ಮ, ರಾಜ ಬಂದಿದ್ದಾನೆ ಅಲ್ವೋ? ನಿಮ್ಮ ಅಣ್ಣನ ಮದುವೆ ಮುಹೂರ್ತ ಹತ್ರ ಬರ್ತಾ ಇದೆ. ಜಪ್ಪಾಯ ಅಂತ ಹಳ್ಳಿಗೆ ಹೋಗಿ ಜಾಂಡ್ ಹಾಕ್ಬಿಟ್ಟಿಯಲ್ಲ, ಇಲ್ಲಿ ಯಾರು ಓಡಾಡೋರು? ಅಮ್ಮ, ನಾನು ಇವತ್ತಿನಿಂದ ಹಳ್ಳಿಯವನು. ಯಾವ ಕೆಲಸಕ್ಕೂ ಆದಷ್ಟು ನಾನು ನಂಬ್ಕೊಂಡಿರ್ಬೇಡಿ. ಓಹೋ ಅಮ್ಮ, ಇವನ ಹಳ್ಳಿ ಕಳಿಸಿದ್ದೆ ತಪ್ಪಾಯ್ತು ಅಂತ ಕಾಣಿಸುತ್ತೆ. ಇನ್ನು ನಮ್ ಕೈಗೆ ಸಿಕ್ಕೋ ಹಾಗಿಲ್ಲ. ಅಣ್ಣ, ನಿಮ್ ಪಟ್ಟಣದಲ್ಲೂ ಇದೆ ಮಣ್ಣು. ಯಾಕೆ ನಮ್ ಹಳ್ಳಿ ಮಣ್ಣನ್ನ ಸ್ವಲ್ಪ ತಿಂದ್ರೋಡು, ಲಡ್ಡು ಲಡ್ಡು ಇದ್ದಾಗಿದೆ. ಓಹೋ, ನಾನು ಹೇಳ್ಕೊಟ್ಟಿದ್ ನನಗೇ ರಿವರ್ಸ್. ಹಾಗಾದ್ರೆ ಹಳ್ಳಿಗೆ ಹೋಗಿ ಮಣ್ಣು ತಿನ್ಕೊಂಡ್ ಬಂದೇನು? ನಾನೇನು ಕೃಷ್ಣ ಅನ್ಕೊಂಡೇರಮ್ಮ. ಅಮ್ಮ, ಮಣ್ಣು ತಿನ್ನೋದಕ್ಕೆ ನಾನೇನು ಕೃಷ್ಣ ಅಲ್ಲ. ನೋಡು, ವಾಸುದೇವರಾಯರು ಹಾಸಿಗೆ ಹಿಡಿದಿರೋ ಸ್ಥಿತಿ ನೋಡಿದ್ರೆ ದಿನಗಳನ್ನೇ ಎಣಿಸ್ತಾ ಇದ್ದಾರೆ. ಅಯ್ಯೋ ಪಾಪ, ಅವ್ರನ್ನು ನಿನ್ ಜೊತೆಲಿ ಕರ್ಕೊಂಡ್ ಬರಬಾರ್ದು. ಆನಂದ ನೋಡ್ಕೊಳ್ತಾ ಇದ್ದ. ಅಯ್ಯೋ ಬೇಡಮ್ಮ, ಬೇಡ. ಅವ್ರನ್ನ ಈ ಸ್ಥಿತಿನಲ್ಲಿ ಈ ಮನೆ ಕರ್ಕೊಂಡ್ ಬಂದ್ರೆ ಅಣ್ಣನ ಕೆಟ್ಟ ಹೆಸರು. ಸರಿ, ಅವ್ರಿಗೊಬ್ಬ ಮಗಳಿದ್ದಾಳೆ, ರಾಧಾ ಅಂತ. ನಿಜವಾಗಿಯೂ ರಾಧಾನ ಕೈ ತೊಳ್ಕೊಂಡು ಮುಟ್ಬೇಕು ಅಂತವ್ರೆಲ್ಲ ಇಂಥವ್ರ ಹೊಟ್ಟೆನಲ್ಲಿ ಯಾಕೆ ಬಿಡ್ತಾರೋ ನಾನ್ ಬೇರೆ ಕಾಣೆ. ಇಷ್ಟು ವರ್ಷಗಳಿಂದ ವಾಸುದೇವ ತನ್ನ ಮಗಳನ್ನ ಒಂದ್ಸಲ ನಮ್ಮನೆ ಕರ್ಕೊಂಡು ಬಂದಿಲ್ವಲ್ಲ? ಅದೇ ಎಷ್ಟು ಸ್ವಾಭಿಮಾನಿ. ಆ ವಾಸುದೇವರ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪಾಪ ಹುಡುಗಿ ಗತಿ ಏನು ಅಂತ ಇವನಿಗೆ ಈಗ ಯೋಚನೆ ಇರ್ಬೇಕಂತೆ. ನಮ್ಗೋಸ್ಕರ ದೇಹನೇ ಸೌತಿರೋ ವಾಸುದೇವನ್ ಮಗಳನ್ನ ನಾವು ಕೈ ಬಿಟ್ಬಿಡ್ತೀವ? ಅಲ್ವೇ ಮತ್ತೆ, ಎಲ್ಲಾದ್ರೂ ಉಂಟೆ. ಏನಪ್ಪ, ಹುಡುಗಿ ಲಕ್ಷಣವಾಗಿದ್ದಾಳೆ ತಾನೆ? ಅಜೋ, ಲಕ್ಷಣವಾಗಿದ್ದಾಳ. ಆಕೆ ರೂಪವತಿ, ಗುಣವತಿ, ಶೀಲವತಿ, ಮಾನವತಿ. ಈಗ ಇನ್ನೇನೇನಂತಿ? ಅಣ್ಣ, ಅವಳು BA ಫಸ್ಟ್ ಕ್ಲಾಸ್. BA MA ಎಲ್ಲ ಆಮೇಲೆ ಆಗ್ಲಿ. ಅಮ್ಮ ನಾನು ಒಪ್ಕೊಂಡ್ರೆ ನೀನ್ ಆಕಿನ ಮದ್ವೆ ಆಗ್ತೀಯೋ? ಅಯ್ಯೋ ಅಣ್ಣ, ನೀನ್ ರಾಮ ಹೇಳೋದು ಹೆಚ್ಚು, ಈ ಲಕ್ಷ್ಮಣ ನಡ್ಕೊಳ್ಳೋದು ಹೆಚ್ಚು. ಅಣ್ಣ ತಮ್ಮದಿರ ಮಾತನ್ನು ಕೇಳೋದಕ್ಕೆ 2 ಕಿವಿನೂ ಸಾಲದು. ಹೋಗಿ ಸ್ನಾನ ಮಾಡೋ. ಹೋಗಿ ಹೋಗಿ ಗುಮಾಸ್ತನ ಮಗಳ ಮದ್ವೆ ಆಗ್ತಾನಂತೆ. ಅಮ್ಮ, ಏನಮ್ಮ, ವಾಸುದೇವರ ನಮ್ಗೇನ್ ಹೊಸಬ್ರಲ್ಲ. ನಮ್ಮ ಮನೆಯವರೆಲ್ಲ ಅವರು ಒಬ್ರು ಅಂತ ತಿಳ್ಕೊಂಡಿದ್ದೀವಿ. ಇದ್ರಲ್ಲೇನಮ್ಮ ತಪ್ಪು? ತಪ್ಪೇನೂ ಇಲ್ಲ. ಪಾಪಿ ಪರದೇಶಗಳೆಲ್ಲ ಈ ಮನೆ ಸೊಸೆಯಾಗಿ ಬರೋದಕ್ಕೆ ನನ್ನ ಮನೆ ಅನಾಥಾಶ್ರಮವಲ್ಲ. ಈ ಸಿರಿ ವಾತಾವರಣದಲ್ಲಿ ಉಸಿರಾಡೋದಕ್ಕೂ ಹಣೆಯಲ್ಲಿ 2 ಗೆರೆ ಬರೆದಿರ್ಬೇಕು. ಅಮ್ಮ, ಕಾಲ ಪ್ರತಿನಿತ್ಯ ಬದಲಾಗ್ತಾ ಇದೆ. ಮನುಷ್ಯ ವಿಧಿನ ಬುದ್ಧಿಯಿಂದ ಗೆಲ್ಲೋ ಕಾಲ ಇದು. ಅದು ಅಲ್ಲದೆ ಈ ಭಾಗ್ಯದ ಮನೆ ಸೊಸೆಯಾಗಿ ಬರೋಳು ಹಣ ತರಬೇಕಾಗಿಲ್ಲ, ಗುಣ ತಂದ್ರೆ ಸಾಕು. ಈ ಒಂದು ವಿಷಯದಲ್ಲಿ ಮಾತ್ರ ನೀವ್ ಯಾರು ಬಲವಂತ ಮಾಡ್ಬೇಕಾಗಿಲ್ಲ. ನನ್ನ ಮನೆ ಸೊಸೆಯಾಗಿ ಬರೋಳು ಅಂತಕ್ಕಿಂತಾನೆ ಬರಬೇಕು. ಅಮ್ಮ, ಕಾಲಚಕ್ರದ ಅಡಿನಲ್ಲಿ ಅರಸರೆಲ್ಲ ಹಾಳಾಗಿದ್ದಾರೆ. ಏಕಚಕ್ರಾಧಿಪತ್ಯವನ್ನು ಆಳ್ತೀನಿ ಅಂತ ಹೇಳಿದಂತ ಛತ್ರಪತಿಗಳೆಲ್ಲ ಮಣ್ಣಲ್ಲಿ ಮಣ್ಣಾಕ್ ಹೋದ್ರಮ್ಮ. ಒಂದು ಹಿಡಿ ಮಣ್ಣನ್ನು ಕೂಡ ಅವ್ರ ಜೊತೆ ಸೇರ್ಕೊಂಡು ಹೋಗಲಿಲ್ಲ. ಅಜರಾಮರವಾಗಿ ಉಳಿಯೋದು ಒಂದೇ ಒಂದಮ್ಮ, ಕೀರ್ತಿ. ರಾಜ ಕೇವಲ ಒಂದು ಹೆಣ್ಣಿಗೋಸ್ಕರ ಹೆತ್ತು ತಾಯಿ ಬುದ್ಧಿವಾದ ಹೇಳೋದು ಅಂದ್ರೆ ನನಗೇನಷ್ಟು ಚೆನ್ನಾಗಿ ಕಾಣಲಿಲ್ಲ. ಪಾಪಿ, ಈ ಮಗ ಆಯ್ತಲ್ಲ ಅಂತ ನಿನ್ನ ಎಷ್ಟು ಮುದ್ದಿನಿಂದ ಬೆಳೆಸಿದ್ರೆ ಈಗ ನನ್ನ ಕೈಗೆ ಬೆಂಕಿ ಹಚ್ತಾ ಇದೀಯಾ? ಆ ದರಿದ್ರದ ಮಗಳನ್ನ ಕಟ್ಕೊಂಡು ನಮ್ಮ ವಂಶ ಕೀರ್ತಿಗೆ ಕಾಯ್ತಾ ಇದೆಯಾ? ದರಿದ್ರದವನ ಮಗಳೇ ಆಗಿರಬಹುದಮ್ಮ. ಆ ಹೆಣ್ಣು ಗರ್ತಿಯಾಗಿ ಬಂದ್ರೆ ಮಣ್ಣು ಹೊನ್ನಾಗತ್ತಮ್ಮ. ರಾಜ, ಆ ಹುಡುಗಿ ನಿನ್ನವಳೇ ಅಂತ ದೈವ ನಿರ್ಣಯಿಸಿದ್ರೆ ಅದನ್ನ ಯಾರು ತಪ್ಪಿಸಕ್ಕಾಗಲ್ಲ. ಅದು ಹಾಗೆ ಆಗುತ್ತೆ. ಇದಕ್ಕೆ ಯಾಕೆ ವೃಥಾ ವಾಗ್ವಾದ? ಸಾಕು ಸುಮ್ಮನೆ ಆನಂದ, ಸುಮ್ಮನೆ ಸಾರ್ಸ್ಕೊಂಡು ಮಾತಾಡಬೇಡ. ಈ ಸಿರಿ ವಾತಾವರಣದಲ್ಲಿ ಕಾಲಿಡವಳು ಸಂಪತ್ತಿನ ಲೋಕದಲ್ಲೇ ಬೆಳೆದು ಸಂಪತ್ತಿನ ಸರಮಾಲೆಯನ್ನು ಕುತ್ತಿಗೆಗೆ ಹಾಕಬೇಕು. ಅಮ್ಮ, ನಮ್ಮಂತ ಮನುಷ್ಯ ಪ್ರಾಣಿಗಳಿಗೆ ಜನ್ಮ ಕೊಡೋದಕ್ಕೆ ಬದಲಾಗಿ ಹಣಕ್ಕೆ ನೀನು ಜನ್ಮ ಕೊಟ್ಟಿದ್ರೆ ಎಷ್ಟೋ ಸಾರ್ಥಕವಾಗ್ತಿತ್ತು. ಹೆತ್ತ ತಾಯಿಗೆ ಅವಮಾನ. ನನ್ನ ತಮ್ಮ ಹೀಗಾಗ್ತಾನೆ ಅಂತ ನಾನು ಕನಸು ಮನಸ್ಸಿನಲ್ಲೂ ತಿಳ್ಕೊಂಡಿರ್ಲಿಲ್ಲ. ಅಡ್ಲ ಇಲ್ಲೂ 2 ಹೊಡಿ, ಇಲ್ಲೂ 2 ಹೊಡಿ.